ಹಾಯ್, ನಾನು ತಿರುಮಲ ಫ್ರಮ್ ಕನ್ನಡ ಟೆಕ್ನಾಲಜಿ. ಸೊ ಗೈಸ್, ನಾನಿವತ್ತು ನಮ್ಮ ರೈತರಿಗೆ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ನಮ್ಮ ರೈತರಿಗೂ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋ ರೈತರಿಗೆ ತುಂಬ ಹೆಲ್ಪ್ ಆಗ್ತದೆ. ಸೊ ಫ್ರೆಂಡ್ಸ್, ನಾನಿವತ್ತು ಒಂದು ಮೊಬೈಲ್ ಅಪ್ಲಿಕೇಶನ್ನ ಇಂಟ್ರಡ್ಯೂಸ್ ಮಾಡ್ಕೊಳ್ಬೇಕಂತ ಇದ್ದೀನಿ. ಆ ಅಪ್ಲಿಕೇಶನಿಂದ ನಮ್ಮ ರೈತರು ಯಾವುದೇ ಬೆಳೆಯ ಬೆಲೆಯನ್ನು ಕೂತ ಜಾಗದಲ್ಲಿ ತಿಳ್ಕೋಬಹುದು, ಅದು ಲೈವ್ ಅಪ್ಡೇಟ್ ಆಗಿ. ಮತ್ತು ಆ ಅಪ್ಲಿಕೇಶನಿಂದ ಪ್ರತಿದಿನದ ವೆದರ್ ರಿಪೋರ್ಟ್ ಅಂದರೆ ಹವಾಮಾನದ ಒಂದು ರಿಪೋರ್ಟನ್ನು ತಗೋಬಹುದು ಕೂತ ಜಾಗದಲ್ಲಿ, ಅದು ಉಚಿತವಾಗಿ. ಮತ್ತು ಆ ಅಪ್ಲಿಕೇಶನ್ನಿಂದ ಯಾವ ಬೆಳೆಯನ್ನು ಯಾವ ರೀತಿ ಬೆಳೆದ್ರೆ ಇಳುವರಿ ಚೆನ್ನಾಗಿ ಬರುತ್ತೆ, ಯಾವ ಔಷಧಿಗಳನ್ನು ಹೊಡೆದ್ರೆ ಆ ಬೆಳೆ ಚೆನ್ನಾಗೇ ಬರುತ್ತಂತ ಆ ಅಪ್ಲಿಕೇಶನಲ್ಲಿ ತಿಳಿಸ್ಕೊಡ್ತಾರೆ. ಮತ್ತು ಆ ಅಪ್ಲಿಕೇಶನ್ನು ಒಂದು ಅಗ್ರಿಕಲ್ಚರ್ ಅಪ್ಲಿಕೇಶನ್ ಆಗಿದ್ದು, ಅಪ್ಲಿಕೇಶನ್ನಲ್ಲಿ ಏನೆಲ್ಲ ರೈತರಿಗೆ ಹೆಲ್ಪ್ ಆಗ್ತದೆ, ಆ ಅಪ್ಲಿಕೇಶನ್ ಯಾವುದು, ಅಪ್ಲಿಕೇಶನ್ನಲ್ಲಿ ಏನೆಲ್ಲ ಇದೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಕನ್ನಡ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನೀವು ವಿಡಿಯೋ ನೋಡ್ತಿರುವ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ರೆಡ್ ಬಟನ್ ಕಾಣ್ತಿದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಒಂದು ಬೆಲ್ ಐಕನ್ ಶೋ ಆಗುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿದರೆ ನಾವು ಮುಂದೆ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಆ ಅಪ್ಲಿಕೇಶನ್ ಯಾವುದು ಅಂದರೆ MyRML ಅಂತ. MyRML ಫ್ರೆಂಡ್ಸ್, ಆ ಅಪ್ಲಿಕೇಶನ್ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳಕ್ಕೆ ನೀವು ಮೆನು ಓಪನ್ ಮಾಡಿ, ಪ್ಲೇಸ್ಟೋರ್ ಓಪನ್ ಮಾಡಿ. ಫ್ರೆಂಡ್ಸ್, ಪ್ಲೇಸ್ಟೋರ್ ಓಪನ್ ಮಾಡಿದ ತಕ್ಷಣ ಈ ಥರ ಹೋಮ್ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ MyRML ಅಂತ ಸರ್ಚ್ ಮಾಡಿ, MyRML ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ ತಕ್ಷಣ ಅಪ್ಲಿಕೇಶನ್ ಟಾಪ್ನಲ್ಲಿ ಬರುತ್ತೆ. RML ಫಾರ್ಮಲ್ ಕೃಷಿ ಮಿತ್ರ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿರೋದಕ್ಕೆಲ್ಲ ಓಪನ್ ಅಂತ ಕೇಳ್ತಿದೆ, ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈ ಅಪ್ಲಿಕೇಶನ್ ಬಗ್ಗೆ ಹೇಳೋದಾದರೆ 500,000 ಈ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ. ಈ ಅಪ್ಲಿಕೇಶನ್ಗೆ ಒಳ್ಳೆ ರೇಟಿಂಗ್ ಕೂಡ ಇದೆ, 4.3 ರೇಟಿಂಗ್ ಇದೆ. ಫ್ರೆಂಡ್ಸ್, ಈ ಅಪ್ಲಿಕೇಶನ್ನು ಆಲ್ರೆಡಿ ಯೂಸ್ ಮಾಡಿದ್ರು ಯಾವ ಥರ ರೇಟಿಂಗ್ಸ್ ಒಂದು ಮತ್ತೀಗ ಕಮೆಂಟ್ ಮಾಡಿದ್ದಾರೆ ನೋಡಂಬನ್ನಿ. ಫ್ರೆಂಡ್ಸ್, ಈ ಅಪ್ಲಿಕೇಶನ್ಗೆ ನಾನು ಸಮೇತ ಕಮೆಂಟ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ. ಸೊ ಫ್ರೆಂಡ್ಸ್, ಇಲ್ಲಿ ನೋಡಿ ಫ್ರೆಂಡ್ಸ್, ಭಾಳ ಜನ 4 ಸ್ಟಾರ್ ರೇಟಿಂಗು, 5 ಸ್ಟಾರ್ ರೇಟಿಂಗು, ಒಳ್ಳೊಳ್ಳೆ ಕಮೆಂಟ್ಸ್ ಸಮೇತ ಹಾಕಿದ್ದಾರೆ. ಸೊ ಫ್ರೆಂಡ್ಸ್, ಹಾಗಾದರೆ ಈ ಅಪ್ಲಿಕೇಶನ್ನ ಓಪನ್ ಮಾಡೋಣ ಬನ್ನಿ. ಫ್ರೆಂಡ್ಸ್, ಈ ಅಪ್ಲಿಕೇಶನ್ನ ಓಪನ್ ಮಾಡಿದ ತಕ್ಷಣ ಈ ಥರ ಬರುತ್ತೆ. ಒಂದು ಪರ್ಮಿಷನ್ ಕೇಳ್ತಿದೆ, ಅದು ನನ್ನಲ್ಲಿ ಪರ್ಮಿಷನ್ ಯಾಕೋ ತೊಗೊತಿಲ್ಲ ನನ್ನ ಮೊಬೈಲಲ್ಲಿ. ನೀವು ಏನು ಮಾಡ್ಬೇಕಂದ್ರೆ ನಿಮ್ಮ ಪರ್ಮಿಷನ್ ಅಲೋ ಮಾಡಿದ ತಕ್ಷಣ ನಿಮ್ಮ ಲೊಕೇಶನ್ ಎಲ್ಲ ಅದೇ ರೀತಿ ಅಪ್ಡೇಟ್ ಆಗುತ್ತೆ. ಫ್ರೆಂಡ್ಸ್, ನಾನು ಅಲ್ಲಿ ಪರ್ಮಿಷನ್ ತಗೊಂಡಿಲ್ಲದಕ್ಕೆ ನಾನು ಸೆಲೆಕ್ಟ್ ಮಾಡ್ತಿದ್ದೀನಿ. ನಮ್ಮದು ರಾಜ್ಯ ಯಾವುದಂತ ಕೇಳ್ತಿದೆ, ನಾನು ಕರ್ನಾಟಕ ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ಲ್ಯಾಂಗ್ವೇಜ್ ಅಂತ ಕೇಳ್ತಿದೆ. ಲ್ಯಾಂಗ್ವೇಜ್ ನೀವು ಅಲ್ಲಿ ಪರ್ಮಿಷನ್ ಅಲೋ ಮಾಡಿದ ತಕ್ಷಣ ನಿಮ್ಮ ಲ್ಯಾಂಗ್ವೇಜ್ ಅಪ್ಡೇಟ್ ಆಗುತ್ತೆ. ನಾನೀಗ ಕನ್ನಡದಲ್ಲಿ ಈ ಅಪ್ಲಿಕೇಶನ್ ಅಲೋ ಇದೆ, ನಾನು ಕನ್ನಡ ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ಜಿಲ್ಲೆ ಕೇಳ್ತಿದೆ, ನಾನು ನಮ್ಮ ಇದು ಜಿಲ್ಲೆ ಸೆಲೆಕ್ಟ್ ಮಾಡಿದ್ದೀನಿ. ಮತ್ತು ಈಗ ತಾಲೂಕು ಕೇಳ್ತಿದೆ. ವೆಯ್ಟ್ ಮಾಡಿ ಫ್ರೆಂಡ್ಸ್, ನೆಟ್ವರ್ಕ್ ಸ್ಲೋ ಇದೆ. ನಾನು ಚಿತ್ರದುರ್ಗನೇ ಸೆಲೆಕ್ಟ್ ಮಾಡಿದ್ದೀನಿ. ಫ್ರೆಂಡ್ಸ್, ಇಲ್ಲಿ ಫೋನ್ ನಂಬರ್ ಅಂತ ಕೇಳ್ತಿದೆ, ಆ ಫೋನ್ ನಂಬರ್ನ ಎಂಟ್ರಿ ಮಾಡ್ತಿದ್ದೀನಿ. ಸೊ ಫ್ರೆಂಡ್ಸ್, ಇಲ್ಲಿ ಸಣ್ಣ ಬಾಕ್ಸ್ನಲ್ಲಿ ಒಂದು ಟಿಕ್ ಮಾರ್ಕ್ ಕೇಳ್ತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಂದಾಯಿಸಿ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ಇನ್ನೊಂದು ಪರ್ಮಿಷನ್ ಕೇಳುತ್ತೆ, SMS ಅಲೋ ಅಂತ. ಅದನ್ನು ನಿಮ್ಮದ್ರಲ್ಲಿ ಪರ್ಮಿಷನ್ ತೊಗೊತಿಲ್ಲ, ನನ್ನದ್ರಲ್ಲಿ ಪರ್ಮಿಷನ್ ತೊಗೊತಿಲ್ಲ, ಅದಕ್ಕೋಸ್ಕರ ನಾನು ಡಿನೇ ಮಾಡಿಬಿಟ್ಟು ಇಲ್ಲಿ ಫ್ರೆಂಡ್ಸ್ ಇಲ್ಲಿ ಒಂದು SMS ಬರುತ್ತೆ, ವೆಯ್ಟ್ ಮಾಡಿ. ಫ್ರೆಂಡ್ಸ್, ಈಗ ಒಂದು SMS ಬಂತು RML ಕಡೆಯಿಂದ. ಆ SMS-ನಲ್ಲಿ ಒಂದು ಕೋಡ್ ಇದೆ, ಕೋಡ್ ಎಂಟ್ರಿ ಮಾಡಬೇಕಾಗುತ್ತೆ, 1567. ಸೊ ಫ್ರೆಂಡ್ಸ್, ಇಲ್ಲಿ ನಾನು ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಎಂಟ್ರಿ ಮಾಡಿದ ತಕ್ಷಣ ರಿಜಿಸ್ಟರ್ ಆಗಿದೆ ಅನ್ನೋದು ನೋಡಿ ಫ್ರೆಂಡ್ಸ್ ಇಲ್ಲಿ. ಫ್ರೆಂಡ್ಸ್, ಈ ಅಪ್ಲಿಕೇಶನ್ ಈ ಥರ ರಿಜಿಸ್ಟರ್ ಆದಮೇಲೆ ಈ ಥರ ಬರುತ್ತೆ. ಫ್ರೆಂಡ್ಸ್, ಇಲ್ಲಿ ನನ್ನ ವಿವರಣೆ ಅಂತಿದ್ದಾರೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕ್ಲಿಕ್ ಮಾಡಿ ನಿಮ್ಮದು ಪ್ರೊಫೈಲ್ ಅಪ್ಡೇಟ್ ಮಾಡಬೇಕಾಗುತ್ತೆ. ಅದಕ್ಕೆ ನನ್ನ ವಿವರಣೆ ಅಂತಿದ್ದಾರೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ದು ವಿವರಣೆಯನ್ನು ಬದಲಾಯಿಸಿ ಅಂತಿದ್ದಾರೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ
ಕೆಲವೊಂದು ಇದು ಕ್ವಶನ್ ಕೇಳ್ತಾ ಅದನ್ನೆಲ್ಲ ಆನ್ಸರ್ ಮಾಡ್ಕೊಂತ ಹೋಗ್ಬೇಕು ಅಂದರೆ ನಿಮ್ಮದು ಪ್ರೊಫೈಲ್ ಅಪ್ಡೇಟ್ ಮಾಡಬೇಕಾಗುತ್ತೆ. ಇಲ್ಲಿ ಹೆಸರು ಅಂತ ಇದೆಯಲ್ಲ, ನಿಮ್ಮ ಹೆಸರು ಎಂಟ್ರಿ ಮಾಡಬೇಕಾಗುತ್ತೆ. ಮತ್ತು ತಿರ್ಗಿ ಮನೆತನದ ಹೆಸರು ಅಂತಿದೆ, ಅದ್ರ ಮೇಲೆ ಅದನ್ನೇ ಹೆಸರು ಎಂಟ್ರಿ ಮಾಡಬೇಕಾಗುತ್ತೆ. ಮತ್ತು ತಿರ್ಗಿ ನಿಮ್ಮದು ಹುಟ್ಟಿದ ದಿನಾಂಕ ಎಂಟ್ರಿ ಮಾಡಬೇಕಾಗುತ್ತೆ. ನಿಮ್ಮದು ಲಿಂಗ ಅಂದರೆ ಗಂಡು ಹೆಣ್ಣು ಅಥವಾ ಕೇಳುತ್ತೆ ಅದನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಮತ್ತು ತಿರ್ಗಿ ನೀವು ಭೂಮಿ ಅಂದರೆ ಭೂಮಿ ಇಳುವರಿ ಘಟಕ, ಮತ್ತು ತಿರ್ಗಿ ಭೂ ಇಳುವರಿ, ನೀರಾವರಿ ಯಾವುದು ಯೂಸ್ ಮಾಡ್ತೀರಾ, ಮತ್ತು ತಿರ್ಗಿ ಕೃಷಿ ಯಂತ್ರೀಕರಣ ಯಾವುದು ಕೃಷಿಗೆ ಯಾವ ಯಂತ್ರ ಬಳಸ್ತಿದ್ದೀರಾ ಅದನ್ನೆಲ್ಲ ಕೇಳುತ್ತೆ ಫ್ರೆಂಡ್ಸ್. ಅದನ್ನೆಲ್ಲ ಎಂಟ್ರಿ ಮಾಡಿಬಿಟ್ಟು ಸಂರಕ್ಷಿಸುವಂಥದ್ದು ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಪ್ರೊಫೈಲ್ ಅಪ್ಡೇಟ್ ಆಗುತ್ತೆ. ಸೊ ಫ್ರೆಂಡ್ಸ್, ಹಾಗಾದರೆ ಇಲ್ಲಿ ಬರೋಣ. ಇಲ್ಲಿ ಬೆಲೆ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸಾಕಷ್ಟು ಬೆಲೆಗಳು ತೋರಿಸ್ತವೆ ಫ್ರೆಂಡ್ಸ್. ಅಂದರೆ ಬೆಳೆಗಳು ತೋರಿಸ್ತಾರೆ. ನಿಮಗೆ ಯಾವ ಬೆಳೆ ಬೇಕಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಪೆನ್ಸಿಲ್ ಐಕನ್ ಕಾಣ್ತಿದ್ದರೆ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಬರುತ್ತೆ. ನಿಮಗೆ ಯಾವ್ಯಾವ ಬೆಳೆ ಬೇಕಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ನಿಮಗೆ ಯಾವ್ಯಾವ ಬೆಳೆ ಬೇಡವಾದಾಗಿದ್ದರೆ ಇಲ್ಲಿ ಮೈನಸ್ ಅಂತ ಇದೆಯಲ್ಲ ಇದು ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಯಾವ ಬೆಳೆ ಬೇಡವೋ ಆ ಬೆಳೆ ರಿಮೂವ್ ಆಗುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ರಿಮೂವ್ ಆಯ್ತು. ನಾನು ಯಾವುದಾದ್ರು ನಿಮಗೆ ಯಾವ ಬೆಳೆ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದಕ್ಕೆ ನಾನೀಗ ಅಡಿಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಯಾವುದು ಅಂದರೆ ಮಾರ್ಕೆಟ್ ಕೇಳ್ತಿದೆ, ನಾನು ಚೆನ್ನಾಗಿರಿ ಸೆಲೆಕ್ಟ್ ಮಾಡ್ಕೊತೀನಿ. ಇಲ್ಲಿ ಸಂರಕ್ಷಿಸಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಫ್ರೆಂಡ್ಸ್. ಇಲ್ಲಿ ಯಶಸ್ವಿಯಾಗಿದೆ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನಾನು ಈಗ ಅಡಿಕೆ ಸೆಲೆಕ್ಟ್ ಮಾಡಿದ್ದೆ 41 ನೋಡಿ ಫ್ರೆಂಡ್ಸ್. ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಈ ಸುಮಾರು 4 ದಿನಗಳ ಒಂದು ಇದನ್ನು ಕೊಟ್ಟಿದೆ, ರಿಪೋರ್ಟ್ ಕೊಟ್ಟಿದೆ. 4 ದಿನದ ಯಾವ ಥರ ಇದು ಇದಾಗಿದೆ, ಏರುಪೇರಾಗಿದೆ, ಬೆಲೆ ಆಗಿದೆ ಅಂತ ತೋರಿಸ್ತಿದೆ ಫ್ರೆಂಡ್ಸ್. ಹಾಗಾದರೆ ಮತ್ತೆ ಈ ಬ್ಯಾಕ್ ಬಂದು ಹವಾಮಾನ ಅಂದರೆ ನಮ್ಮದು ವೆದರ್ ರಿಪೋರ್ಟ್ ಯಾವ ಥರ ಇದೆ ಅಂತ ಇಲ್ಲಿ ತೋರಿಸ್ತಿದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಸುಮಾರು ಒಂದು ವಾರದ ಅಪ್ಡೇಟನ್ನು ಇಲ್ಲಿ ವೆದರ್ ರಿಪೋರ್ಟ್ ಕೊಟ್ಟಿದೆ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ 21.9 ಡಿಗ್ರಿ ಸೆಲ್ಸಿಯಸ್ ಇಂದ 28.5 ಡಿಗ್ರಿ ಸೆಲ್ಸಿಯಸ್ವರೆಗೂ ಉಷ್ಣಾಂಶ ಇದೆ, ಮಳೆ ಬರುತ್ತೆ ಇಲ್ವಂತ ಅಲ್ಲಿ ಸೂಚನೆ ಕೊಟ್ಟಿದೆ ಫ್ರೆಂಡ್ಸ್. ಬ್ಯಾಕ್ ಬರೋಣ. ಇಲ್ಲಿ ಸುದ್ದಿ ಮಾಹಿತಿ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಯಾವ ಬೆಳೆ ನೋಂದಾಯಿಸುತ್ತೆ ಅಂದರೆ ಬೆಳೆ ಸೆಲೆಕ್ಟ್ ಮಾಡ್ತಿರಲ್ಲ, ಆ ಬೆಳೆ ಸೆಲೆಕ್ಟ್ ಅನುಸಾರವಾಗಿ ಇಲ್ಲಿ ಯಾವ ಥರ ಬೆಳಿಬೇಕು ಅಂತ ಎಲ್ಲ ಪ್ರತಿಯೊಂದು ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇನ್ನು ಈ ಅಪ್ಲಿಕೇಶನಲ್ಲಿ ತುಂಬ ವಿವರಣೆಗಳಿದೆ. ಈ ಅಪ್ಲಿಕೇಶನ್ನ ಯೂಸ್ ಮಾಡಿ ತುಂಬ ಚೆನ್ನಾಗಿದೆ. ಈ ಅಪ್ಲಿಕೇಶನ್ ರೈತರಿಗೆ ತುಂಬ ಹೆಲ್ಪ್ ಆಗ್ತಿದೆ ಫ್ರೆಂಡ್ಸ್. ಈ ಅಪ್ಲಿಕೇಶನ್ ನಿಮ್ಮ ರೈತರಿಗೂ ಶೇರ್ ಮಾಡ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಹಂಚಿಕೊಳ್ಳಿ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಈ ಅಪ್ಲಿಕೇಶನ್ನ ಒಂದು ವಾಟ್ಸಪ್ನಲ್ಲಿ ಅಥವಾ ಮೆಸೇಜ್ನಲ್ಲಿ, ಫೇಸ್ಬುಕ್ನಲ್ಲಿ ಎಲ್ಲ ಶೇರ್ ಮಾಡ್ಬೋದು. ರೈತರಿಗೆ ಹೆಲ್ಪ್ ಆಗುತ್ತೆ ಈ ಅಪ್ಲಿಕೇಶನ್ನ ಫ್ರೆಂಡ್ಸ್. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಏನಾದರೂ ಈ ವಿಡಿಯೋ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಧನ್ಯವಾದಗಳು ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕೆ.